ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಟ್ಯೂಸ್ಡೇ. ಸೊ ಇವತ್ತು ವ್ಲಾಗ್ ಏನು ಸ್ಪೆಷಲ್ ಅಂದರೆ, ನಾನು ವ್ಲಾಗ್ ಮಾಡ್ಕೊಂಡು ಒಂದು ಚಾಲೆಂಜ್ ತೊಗೊತಾ ಇದ್ದೀನಿ. ಇವತ್ತು A to Z ಫುಡ್ ಚಾಲೆಂಜು. ಸೊ ಆಲ್ಮೋಸ್ಟ್ ನಾನು 3 years ಬ್ಯಾಕ್ ಮಾಡಿದೆ ಅನಿಸುತ್ತೆ. ಸೊ A to Z ಫುಡ್ ಚಾಲೆಂಜು. ಆವಾಗ ಒಂಥರ ಚೆನ್ನಾಗಿತ್ತು, ತುಂಬ ಜನಕ್ಕೆ ಇಷ್ಟ ಆಗಿತ್ತು. ಸೊ ಇವತ್ತು ಮತ್ತೆ ಮಾಡೋಣ, ಏನಾದರೂ ಚಾಲೆಂಜ್ ತೊಗೊಂಡು ಅಂತ. ಸೊ ನಿಮ್ಗೆ ಏನಾದರೂ ಚಾಲೆಂಜ್ ಇದು ಮಾಡಿ ಅಂತಿದ್ರೆ ಕಮೆಂಟ್ ಮಾಡಿ, ಅದನ್ನು ಕೂಡ ನಾನು ಟ್ರೈ ಮಾಡ್ತೀನಿ. ಸೊ ಇವಾಗ A to Z ಫುಡ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಆಯಿತು. ಬನ್ನಿ, ಇವತ್ತೆಲ್ಲ ಫುಲ್ ಎಯಿಂದ ಝೆಡ್ವರೆಗೆ ಏನೇನೆಲ್ಲ ಆಗುತ್ತೆ ಫುಡ್ಡು ತಿನ್ಕೊಂಡು ಹೋಗೋಣ. ಆಮೇಲೆ ನೆಕ್ಸ್ಟ್ ಡೇ ಏನಾಗುತ್ತೆ ಅಂತ ಗೊತ್ತಿಲ್ಲ, ಯಾಕೆಂದ್ರೆ ಅಷ್ಟೊಂದು ಫುಡ್ ತಿಂದಿರ್ತೀನಲ್ಲ ಅದಕ್ಕೆ. ಹಾಗೆ ಜಿಯನ್ಗೆ ಸ್ಕೂಲು ಹಾಲಿಡೇ ಸ್ಟಾರ್ಟ್ ಆಗಿದೆ. ಎಲ್ಲೋ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲಿ ಹೋಗ್ತಿದ್ದೀವಿ? ಒಂದು 3-4 days ಹೋಗ್ತಾ ಇದ್ದೀವಿ. ಸರ್ಪ್ರೈಸ್ ಆಗಿರಲಿ ನಿಮಗೆ, ಹೋಗ್ಬೇಕಾದ್ರೆ ನೋಡಿ ನಿಮಗೆ ಗೊತ್ತಾಗುತ್ತೆ. ಅವನಿಲ್ಲ. ಜಿಯೋ ಬೇಬಿದು ಹೊಸ ಬೈಕ್ ನೋಡಿದ್ರಾ? ಒಂದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಇದೆ, ನೋಡಿ ಹೇಗಿದೆ ಹೇಳಿ. ಫುಲ್ಲು ಇರೋ ಥರ ಓಡಿಸ್ಕೊಂಡು ಹೋಗುತ್ತೆ. ಸಿಕ್ಕರು ಮುದ್ದಿ ಇದು. ಫಸ್ಟ್ ಸ್ಟಾರ್ಟ್ ಮಾಡೋಣ ಎಯಿಂದ. ಯಾರೋ ಗೊತ್ತಿಲ್ಲ, ಒಬ್ರು ನನ್ನ ಹೇರ್ ಸ್ಟೈಲ್ ಚೆನ್ನಾಗಿಲ್ವಂತೆ. ಎಲ್ಲರಿಗೂ ನನ್ನ ಹೇರ್ ಸ್ಟೈಲ್ ಇಷ್ಟ ಆಗ್ತಿದೆ ಇವಾಗ, ಯಾಕೆಂದರೆ ಉದ್ದ ಆಗಿದೆ ಅದಕ್ಕೆ. ಸೊ ಒಬ್ರಿಗೆ ಹೇರ್ ಸ್ಟೈಲ್ ಚೇಂಜ್ ಮಾಡುವಂತೆ. ನಂಗೆ ಹೇರ್ ಕಟ್ ಮಾಡ್ಸೋಕ್ಕಂತೂ ಇಷ್ಟ ಇಲ್ಲ ಇವಾಗ. ಸೊ ಲಾಂಗ್ ಹೇರೇ ಇರಲಿ ಅಂತ ಇಷ್ಟೇ ಮೇಂಟೈನ್ ಮಾಡಬೇಕಂತ. ಓಕೆ, ಎಯಿಂದ ಸ್ಟಾರ್ಟ್ ಮಾಡೋಣ. ಎ ಬಂದು A ಫಾರ್ ಆಲ್ಮಂಡ್ಸ್ ಆಗುತ್ತೆ. ಹುಡುಕ್ತಾ ಇದ್ದೀನಿ, ಆಲ್ಮಂಡ್ಸ್ ಎಲ್ಲಿದೆ ಇಲ್ಲಿ. E for almonds. ಫುಲ್ ಡೇ ಏನೇನೆಲ್ಲ ತಿಂತೀನಿ A to Z ಇಂದ. ನಮಗೂ ಗೊತ್ತಾಗುತ್ತೆ ಏನೇನೆಲ್ಲ ಫುಡ್ ಇದೆ A to Z ಲೆಟರ್ಸಲ್ಲಿ ಅಂತ. ನೆಕ್ಸ್ಟ್ ನಾನು ಬಿಗೆ ಬ್ರೆಡ್ ತಿಂದೆ. ಸೊ ಟೋಸ್ಟ್ ಮಾಡಿಕೊಂಡು, ಅದೇ ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ ಅಂತ ಟೋಸ್ಟ್ ಮಾಡಿಕೊಂಡು ಸ್ವಲ್ಪ ಪೀನಟ್ ಬಟರ್ ಹಾಕ್ಕೊಂಡು ಬಿಗೆ ಬ್ರೆಡ್ ತಿಂದೆ. ಸೊ ಫ್ರೆಂಡ್ಸ್, ಬಿ ಬ್ರೆಡ್ ತಿಂದಿದ್ದಾಯಿತು. ಇವಾಗ ಸಿಗೆ ನಾನು ಚೀಸ್ ತಿನ್ನೋಣ ಅಂತ. ಸಿ ಫಾರ್ ಚೀಸ್. ಸೊ ಸ್ವಲ್ಪ ಕಟ್ ಮಾಡಿ ಇವಾಗ ಚೀಸ್ ತಿನ್ನೋಣ, ಬನ್ನಿ. ಎಸ್, ಇದು ಆಮ್ಸ್ಟರ್ಡ್ಯಾಮಲ್ಲಿ ತೊಗೊಂಡು ಬಂದಿದ್ದು. ಕಟ್ ಮಾಡ್ತಾ ಇದ್ದೀನಿ. ಫಾರ್ ಚೀಸ್. ಸೊ ಡಿಗೆ ಏನೋ ಡೇಟ್ಸ್ ಎಲ್ಲ ಇತ್ತು, ಬಟ್ ನಾನು ಅಂದ್ಕೊಂಡೆ ಇದೊಂಥರ ಫುಡ್ ಚಾಲೆಂಜ್ ಆಗಿರೋದ್ರಿಂದ ಮಿಕ್ಸ್ ತಿನ್ನೋಣ, ಒಂದಿನ ಜಂಕ್ ಫುಡ್ ತಿಂದರೆ ಏನಾಗಲ್ಲ ಅಂತ. ಸೊ ದಿಲ್ ಪಸಂದ್. ಸೊ ಇದನ್ನ ಹಂಗೆ ಕರೆಯೋದು, ಬೇರೆ ಏನು ಕರೀತಾರೆ ನಂಗೆ ಗೊತ್ತಿಲ್ಲ. ಸೊ ಆನ್ಲೈನಲ್ಲಿ ನೋಡಿದಾಗಲೂ ಹಂಗೆ ಅದೇ ಇತ್ತು, ಅದಕ್ಕೆ ಡಿಗೆ ಅದು ತೊಗೊಂಡೆ. ಸೊ ಇವಾಗ ಸ್ವಲ್ಪ ಬಿಸಿ ಮಾಡ್ಕೊಂಡು ತಿನ್ನೋಣ, ಹಾಗೆ ತಿಂದರೆ ಟೇಸ್ಟ್ ಸಿಗಲ್ಲ ಅದಕ್ಕೆ. ಓಕೆ, ಎಲ್ಲಿ ಹೋಗ್ತಿರ್ಬೋದು ಗೆಸ್ ಮಾಡಿ. ಇಂಟರ್ನ್ಯಾಷನಲ್ ಅಂತ ಅಲ್ಲ, ಇಂಡಿಯಾಲೇ. ಸೊ ಎಲ್ಲಿ ಹೋಗ್ತಿದ್ದೀವಿ ಅಂತ ಕಮೆಂಟ್ ಮಾಡಿ ಹಾಕಿ, ಎಲ್ಲಿ ಹೋಗ್ತಿರ್ಬೋದು ಅಂತ. ಸೊ ಫುಡ್ ಚಾಲೆಂಜ್ ಜೊತೆಗೆ ಅಡುಗೆನೂ ಮಾಡಬೇಕಲ್ವಾ. ಹಾಗೆ ನನಗನ್ನಿಸ್ತು ಹೀಗೆ ಎಗ್ ಕರಿ ಮಾಡೋಣ ಅಂತ. ಅದಕ್ಕೆ ಹಾಗೆ ಮನೇಲಿ ಜಿಯನ್ಗೂ ಚಂದಗೂ ಆಗುತ್ತೆ ಅಂದ್ಬಿಟ್ಟು ಎಗ್ ಕರಿ ಮಾಡೋದಕ್ಕೆ ನಾನು ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಿಮಗೆ ಗೊತ್ತು, ನಾನು ಎಗ್ ಕರಿ ಮೊಟ್ಟೆನ ಬೇಯಿಸಿ ಮಾಡಲ್ಲ. ಸೊ ಮಸಾಲ ಮಾಡಿಕೊಂಡು ಮೊಟ್ಟೆನ ಒಳಗಡೆ ಒಡೆದು ಹಾಕಿ ಮಾಡ್ತೀನಿ. ಈ ಥರ ಎಷ್ಟೊಂದು ಕಡೆ ಮಾಡ್ತಾರೆ ಗೊತ್ತಿಲ್ಲ, ಕೆಲವೊಂದು ಕಡೆ ಮಾಡ್ತಾರೆ ಇಲ್ಲ ಅಂತ. ಬಟ್ ನಮ್ಮ ಕಡೆ ಈ ಥರ ಮಾಡ್ತಾರೆ. ನನಗೆ ಈ ಥರ ಕರಿನೇ ಇಷ್ಟ ಆಗುತ್ತೆ, ಎಗ್ ಕರಿ. ಸೊ ಬೇಯಿಸಿ ಮಾಡ್ಕೊಳ್ಳೋದಕ್ಕಿಂತ ನನಗೆ ಇದು ಇಷ್ಟ ಆಗುತ್ತೆ. ಹಾಗೆ ಸ್ವಲ್ಪ ಗ್ಯಾಸ್ ಸ್ಟವೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ವಲ್ಲ, ಸೊ ಅದಕ್ಕೆಲ್ಲ ನಾನು ಮತ್ತೆ ಸರಿ ಹಾಕಿ ಯಾವುದೇ ಜಾಗಕ್ಕೆ ಏನೇನು ಸೇರಿಸ್ಬೇಕೋ ಅದನ್ನು ಅಲ್ಲಿಗೆ ತಲುಪಿಸ್ತಾ ಇದ್ದೀನಿ.
ಮಾಡೋದು ಅಂದರೆ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ನನಗಂತೂ ಕುಕ್ ಮಾಡೋದು ಅಂದರೆ ಇಷ್ಟ, ಅದು ವೀಕ್ಡೇಸಲ್ಲಿ. ವೀಕೆಂಡ್ಸಲ್ಲಿ ಕುಕ್ ಮಾಡೋದಕ್ಕೆ ನಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ, ಬಟ್ ಮಾಡ್ತೀನಿ. ಆದರೆ ವೀಕ್ಡೇಸಲ್ಲಿ ತುಂಬ ಇಷ್ಟ ಆಗುತ್ತೆ ಏನಾದರೂ ಮಾಡೋದು. ಚಂದು ಜಿಯನ್ ಕೇಳಿದ್ರೆ ಏನಾದರೂ ಮಾಡಿಕೊಡೋದು, ಬಟ್ ಜಿಯನ್ ಕೇಳಿದೆ ಜಾಸ್ತಿ ಮಾಡೋದು, ಯಾಕೆಂದರೆ ಅವ್ನು ತಿನ್ನಬೇಕಲ್ವ. ಸೊ ಮಕ್ಳಿಗೆ ತಿನ್ಸೋದು ಕಷ್ಟ, ಅದರಿಂದ ಅವನೇನು ಜಾಸ್ತಿ ಕೇಳ್ತಾನೆ ಅದನ್ನೇ ಮಾಡ್ತೀನಿ. ಸೊ ಈ ಥರ ಮಸಾಲ ಎಲ್ಲ ಹಾಕ್ಕೊಂಡು ಸ್ವಲ್ಪ ಅದನ್ನು ಬೇಯಿಸ್ಕೊಂಡು, ಅದು ಒಂದು ಕುದಿ ಬಂದಮೇಲೆ ನಾನು ಮೊಟ್ಟೆಗಳನ್ನೆಲ್ಲ ಹಾಕ್ಕೊಂಡು ಬೇಯಿಸ್ಕೊತೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು. ಸೊ ಕರಿ ರೆಡಿ ಆಗಿದೆ, ಎಲ್ಲ ಬೆಂದಿದೆಯಾ ಅಂತ ನಾನು ಒಂದ್ಸರಿ ಚೆಕ್ ಮಾಡ್ತಿದ್ದೀನಿ. ಕರಿ ರೆಡಿ ಆಯಿತು. ಈ ಫಾರ್ ಎಗ್ ಕರಿ. ಎಗ್ ಕರಿ ತಿಂತಾ ಇದ್ದೀನಿ. ಜೀವ್ ಬೇಬಿ ಊಟಕ್ಕೆ ಕರೆದ್ರೆ ಆಟ ಆಡ್ಕೊಂಡು ನಿಂತಿದ್ದಾನೆ. ಅವ್ನು ಹೈಡ್ ಮಾಡ್ಕೊಂಡಿದ್ದಾನೆ. ಚಂದು ಸರ್ಚ್ ಮಾಡ್ತಿದ್ದಾರೆ. ಇಲ್ಲಿ ನೋಡಿ, ಆಮೇಲೆ ಡೈನಿಂಗ್ ಟೇಬಲ್ ಮೇಲೆ ನಾವು ಕುತ್ಕೊಂಡು ಊಟ ಮಾಡೋ ಬದಲು ಯಾರನ್ನೆಲ್ಲ ಕೂರಿಸಿದ್ದಾನೆ. ಸೊ ಅದನ್ನ ಬಿಟ್ಟು ಬೇರೆ ಕಡೆ ಕುತ್ಕೊಂಡು ಊಟ ಮಾಡಬೇಕು. F for French fries. ಸೊ ಊಟ ಎಲ್ಲ ಆದಮೇಲೆ ಜೀವಿಗೂ ಕೂಡ ಊಟ ಎಲ್ಲ ಮಾಡಿಸಿ ಅವನಿಗೆ ನೀರು ಕುಡಿಸಿ ಆಮೇಲೆ ಸ್ವಲ್ಪ ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡೋದು. ಸೊ ಎಗ್ ಕರಿ ನೋಡುತ್ತೆ. ಇವಾಗ ಜೀಗೆ ನಾನು ತಿಂತಾ ಇದ್ದೀನಿ ಜಮ್ಸ್. ಸೊ ಜಮ್ಸ್ ಜೀವ್ ಬೇಬಿಗಂದರೆ ಇಷ್ಟ. ಅವನನ್ನು ನೋಡಿಬಿಟ್ಟು ನನಗೆ ಅಂತ ತಿಂತಿದ್ದಾನೆ, ಬಟ್ ನಾನು ತಿನ್ಬೇಕಲ್ಲ ಜೀಗೆ. ಸೊ ಜಮ್ಸ್ ಎಷ್ಟೊಂದು ದಿನ ಆಮೇಲೆ ತಿಂತಿರೋದು ಜಮ್ಸು. ಕಲರ್ ನಾನು ಚಿಕ್ಕಳಾಗಿದ್ದಾಗ ಯಾವ ಕಲರ್ ಬೇಕು ಅಂತೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ತಿನ್ನೋದು ಒಂಥರ ಮಜಾ ಇರ್ತಾ ಇತ್ತು. ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಜೀವ್ ಬೇಬಿಗೆ ಸ್ನಾನ ಮಾಡಿಸ್ದೆ. ಚಂದು ಮಲ್ಕೊಂಡಿದ್ದಾರೆ. ಅವರು ನೈಟು ಸ್ವಲ್ಪ ತುಂಬ ಕಾಲ್ಸ್ ಎಲ್ಲ ಇತ್ತು, ಲೇಟ್ ಆಗಿತ್ತು. ಅದಕ್ಕೆ ಅವರು ಸ್ವಲ್ಪ ಹೊತ್ತು ಬಂದು ಮಲ್ಕೋತೀನಿ ಅಂತ ಮಲ್ಕೊಂಡ್ರು. ಜೀವಿಗೂ ಸ್ನಾನ ಮಾಡಿಸಿ ಅವನನ್ನು ಮಲಗಿಸಿ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಫುಡ್ ಚಾಲೆಂಜ್ ಹೋಗ್ತಾನೆ ಇತ್ತು. ನೆಕ್ಸ್ಟ್ ಯಾವ ಐಟಮ್ ತಿನ್ನೋದು ಈ ಥರ ಮೈಂಡಲ್ಲಿ ಓಡ್ತಾನೆ ಇತ್ತು. ಬಟ್ ಅದ್ರ ಜೊತೆಗೆ ಮನೆ ಕೆಲಸಗಳು ಕೂಡ ಮಾಡಬೇಕಲ್ವ. ಸೊ ಜೊತೆಗೆ ಮನೆ ಕೆಲಸಗಳನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೆ ನಾನು. ಹೆಚ್ಚಿಗೆ ಏನು ತಿನ್ನಬೇಕು ಅಂತ ಯೋಚನೆ ಮಾಡಿದಾಗ ನನಗನ್ಸಿದ್ದು ಹನಿ. ಸೊ ಎಲ್ಲ ಕುರುಕಲು ತಿನ್ನೇನು ತಿಂತಾ ಇದ್ರೆ ಚೆನ್ನಾಗಿರಲ್ಲ ಅಲ್ವಾ. ಸೊ ಸ್ವಲ್ಪ ಈ ಥರನೂ ತಿನ್ನೋಣ ಅಂದ್ಬಿಟ್ಟು ಅದಕ್ಕೆ ಹೆಚ್ಚಿಗೆ ನಾನು ತಿಂತಾ ಇದ್ದೀನಿ ಹನಿ ತಿಂದು ತುಂಬ ದಿನ ಆಗಿದೆ. ಫುಲ್ ಸ್ವೀಟ್. ಯಾವಾಗ ನನ್ನ ಫೇವ್ರೇಟ್ ಅಂತ ಬಂದರೆ ಐಸ್ ಕ್ರೀಮೇ. ಯಾಕಂದರೆ ಸೊ ಐಸ್ ಕ್ರೀಮ್ ಮಿಸ್ ಮಾಡೋಕ್ಕಾಗತ್ತಾ? ಅಂತ ಹೇಳಿದ ತಕ್ಷಣ ಹೇಳೋದೇ ಐಸ್ ಕ್ರೀಮ್. ಯಮ್ಮಿ. ಸೊ ಚಂದು ಡೆಂಟಿಸ್ಟ್ ಹತ್ರ ಹೋದ್ರ, ಜೀವ್ ಮಲಗಿದ್ದ, ಎಬ್ಬಿಸ್ಕೊಂಡು ಕರ್ಕೊಂಡು ಬಂದೆ. 1 hour ಅಷ್ಟೇ ಮಲಗಿಸ್ತೀನಿ, ಇಲ್ಲ ಅಂದರೆ ನೈಟು ಮಲ್ಕೊಳ್ಳೋದ. ನೀನು ಸೂಪರ್ ಬಡಿ ನೋಡು ಬಡ್ಕೋತಾ ಇದ್ದೆ, ಆಫ್ ಮಾಡುವ. ಸೊ ಜೇಗೆ ಜಾಮ್. ಮನೆ ಜಾಮ್ ಅಂತ ಯಾವಾಗಲೂ ಇರುತ್ತೆ. ಜೇನು ಯಾವಾಗಲಾದ್ರು ಕೇಳಿದಾಗ ಹಾಕ್ಕೊಡ್ತೀನಿ ಒಂದೊಂದು ಸರಿ. ಸೊ ಜೇಗೆ ಜಾಮ್ ತಿಂತಿದ್ದೀನಿ. ಎಷ್ಟೊಂದು ದಿನ ಆದಮೇಲೆ ತಿಂತಿರೋದು. ಸೊ ಫ್ರೆಂಡ್ಸ್, ಜಿಯನಿಗೆ ಸ್ನಾನ ಮಾಡಿಸಿದೆಲ್ಲ ಆಯಿತು. ಅವನ್ನ ಮಲಗಿಸಿದ್ದೀನಿ. ಸ್ನಾನ ಆದಮೇಲೆ ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟೆ ಅವನ್ನ. ಸೊ ಇವಾಗ ಬರೋಣ ಕೇಕ್ ನಾನು ತಿಂತಾ ಇದ್ದೀನಿ, ಕಿಟ್ ಕ್ಯಾಟ್. ಸೊ ಏನಂದರೆ
ಕೇಕ್ ಏನು ತಿನ್ನೋದು ಎಷ್ಟೊಂದು ಐಟಮ್ಸ್ ಸಿಕ್ಕಿತ್ತು, ಬಟ್ ನನಗೆ ಕಿಟ್ಕ್ಯಾಟ್ ಅಂದರೆ ಚಿಕ್ಕ ವಯಸ್ಸಿಂದನೂ ಇಷ್ಟ. ಸೊ ಏನಾದರೂ ನೋಡಿದ ತಕ್ಷಣ ಓಕೆ ಕೇಳಿ ಕಿಟ್ಕ್ಯಾಟೇ ತೊಗೊಂಡು ತಿನ್ನೋಣ ಅಂದ್ಬಿಟ್ಟು ತೊಗೊಂಡೆ. ಲಾಸ್ಟ್ ಟೈಮ್ ಏನೇನು ತಿಂದಿದ್ದೆ ನನಗಂತೂ ನೆನಪಿಲ್ಲ. ಸೊ ಅದು ಆಲ್ಮೋಸ್ಟ್ ಹಳೆ ವೀಡಿಯೋ, ನಾನು ಯಾವಾಗ ಹೇಳ್ದಂಗೆ 3 years ಬ್ಯಾಕ್ ಮಾಡಿದ ವೀಡಿಯೋ. ಸೊ ಆ ವಿಡಿಯೋ ಏನಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಇದೊಂಥರ ಮಜಾ ಬರುತ್ತೆ. ಚೆನ್ನಾಗಿ ತಿನ್ಬೋದು ಒಂದಿನ ವೀಡಿಯೋ ನೇಮ್ ಹೇಳ್ಕೊಂಡು. ಇಲ್ಲ ಅಂದರೆ ತಿನ್ನೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತೀನಿ ನಾನು. ಸೊ ಫಸ್ಟ್ ಕಿಟ್ಕ್ಯಾಟ್. ಎಷ್ಟೊಂದು ದಿನ ಆಮೇಲೆ ತಿಂದರೆ ಈ ಥರ ಚಾಕ್ಲೇಟ್ಸ್ ಎಲ್ಲ ಅದು ಸಿಗೋ ಮಜಾನೇ ಬೇರೆ. ಸೊ ಈ ಸ್ಟೋರೇಜ್ ಬಾಕ್ಸ್ದು ತುಂಬ ಜನ ಲಿಂಕ್ ಕೇಳ್ತಾನೆ ಇದ್ದೀರಾ, ರಮ್ಯಾ ಲಿಂಕ್ ಹಾಕಿ ಅಂತ. ಸೊ ಈ ಬ್ಲಾಗಲ್ಲಿ ನಾನು ಹಾಕ್ತೀನಿ, ಯಾಕೆಂದರೆ ನನಗೆ ಕೇಳ್ತಾ ಇದ್ವಿ. ಕೆಲವೊಂದು ಬ್ಲಾಗ್ಸ್ ನಾನು ಪಬ್ಲಿಷ್ ಮಾಡಿದ್ಮೇಲೆ ನೆನಪಿಸ್ಕೊತಾ ಇದ್ದೆ ಕೆಲವೊಂದು ಸರಿ, ಆ ರೀತಿ ಏನಾದರೂ ಆಗ್ತಾಯಿತ್ತು. ಸೊ ಟಾಯ್ಸ್ ಎಲ್ಲ ತೆಗ್ದಾಕ್ತಾನೆ ನಾನು ಎತ್ತಿಡೋದೇ ಒಂದು ದೊಡ್ಡ ಕೆಲಸ. ಫ್ರೆಂಡ್ಸ್, ಸೊ ಎಲ್ಲಿಗೆ ನಾನು ಅಂದ್ಕೊಂಡಿದ್ದೀನಿ ಲೆಮನ್ ಜ್ಯೂಸ್ ಕುಡಿಯೋಣ ಅಂತ. ಸೊ ಇಲ್ಲಿ ಲೆಮನ್ ಇದೆ, ಇದಕ್ಕೆ ಇನ್ನೇನು ಹಾಕೋತಿಲ್ಲ. ಸೊ ಜಸ್ಟ್ ಲೆಮನ್ ಜ್ಯೂಸ್, ಹೆಲ್ತ್ಗೂ ಒಳ್ಳೆಯದು, ವಿಟಮಿನ್ ಸಿ. ಇವತ್ತಂತೂ ಏನೂ ಇಲ್ಲ, ಯಾವ ಡಯಟು ಇಲ್ಲ ರಮ್ಯಾ ಅಂತೆಲ್ಲ ಹೇಳ್ಬೇಡಿ, ಯಾಕೆಂದರೆ ಇವತ್ತು ಮಾಡ್ತಿರೋದೇ A to Z ಫುಡ್ ಚಾಲೆಂಜ್ ಆಗಿರೋದ್ರಿಂದ. ಸೊ ನೆಕ್ಸ್ಟು ಟೀ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಆಯಿತು, ಟೀ ಮೇ ಬಿ ಮೊದಲೇ ಕುಡಿದ್ಬಿಡ್ತೀನಿ. ಅದೇ ಟೀ ಯಾವಾಗ ಬರುತ್ತೆ ಆ ಜಾಗಕ್ಕೆ ನಾನು ಅದನ್ನು ಜಾಯಿನ್ ಮಾಡ್ತೀನಿ. ಸೊ ಅದಕ್ಕೆ ಮುಂಚೆ ಯಮ್ಮಗೆ ನಾನು ತಿಂತಿದ್ದೀನಿ ಮಖಾನ. ಸೊ ನನ್ನ ಫೇವ್ರೇಟ್ ಇದು. ಅದು ಒಂಥರ ಖಾರ ಇದ್ದರೆ ಇನ್ನೂ ಇಷ್ಟ ಆಗುತ್ತೆ ಮಖಾನ. ಒಮ್ಮೆ ಸೊ ದಸರಾ ಹಾಲಿಡೇಸ್ಗೆ ಯಾರ್ಯಾರ್ದು ಏನೇನು ಪ್ಲ್ಯಾನ್ಸು ಕಮೆಂಟ್ ಮಾಡಿ ಹೇಳಿ, ನಮ್ಗೆ ಗೊತ್ತಾಗುತ್ತೆ. ಯಾರ್ಯಾರು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಅಥವಾ ಮನೇಲೇ ಇರ್ತೀರಾ, ಏನು ಪ್ಲ್ಯಾನ್ಸ್ ಅಂತ. ಚೆಂದಗೂ ಮಾಡಿ ಇಟ್ಟಿದ್ದೀನಿ, ಗೊತ್ತಿಲ್ಲ ಅವ್ರು ಕುಡಿಬೋದಾ ಬಿಸಿ ಇಲ್ವಾ ಅಂತ, ಯಾಕೆಂದರೆ ಡೆಂಟಿಸ್ಟ್ ಹತ್ರ ಹೋಗೋದ ಅಲ್ವಾ. ಸೊ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ. N for nachos. ಸೊ ಫ್ರೆಂಡ್ಸ್, ಬೆಳ್ಳಿ ಎಷ್ಟು ತಿನ್ನೋದು, ತಿಂತಾನೇ ಇದ್ದೀನಿ, ಇನ್ನೂ ಮುಗಿತಾನೆ ಇಲ್ಲ. ಸೊ ಫಾರ್ ಆರೆಂಜ್ ಅಲ್ಲೇ ತರಿಸಿಟ್ಟಿದ್ದೀನಿ, ನೋಡ್ಬೋದು. ಸೊ ಇಲ್ಲಿ ತರಿಸ್ಕೊಂಡಿದ್ದೀನಿ. ಓಕೆ, ನನಗೇನು ಆರೆಂಜೇ ಬೆಸ್ಟ್ ಅಂತ ಅನ್ನಿಸ್ತು, ಅದಕ್ಕೆ ಹೋಗಿ ಆರೆಂಜೇ ತರಿಸ್ಕೊಂಡೆ. ಫ್ರೆಂಡ್ಸ್, ನಾನು ಪೀಕ್ ತಿಂತಾ ಇದ್ದೀನಿ ಪಾರ್ಲೆ-ಜಿ ಬಿಸ್ಕೆಟ್ಸ್. ಸೊ ಅವನಿಗೆ ಇದು ಪಾರ್ಲೆ-ಜಿ ಅವ್ನಿಗೆ ಇಷ್ಟ ಬಿಸ್ಕೆಟ್ಸು. ಸೊ ತರಿಸಿ ಇಟ್ಟಿರ್ತೀನಿ, ಅವ್ನು ಕೊಟ್ಟಿದ್ದೀನಿ 2 ಬಿಸ್ಕೆಟು, ಜಾಸ್ತಿ ಕೊಡಲ್ಲ, ಡೈಲಿ 2 ಚಿಕ್ಕ ಚಿಕ್ಕದು ಈ ಥರದ್ದು. ಸೊ ಇವಾಗ ನಾನು ತಿಂತಾ ಇದ್ದೀನಿ ಪಾರ್ಲೆ-ಜಿ ಬಿಸ್ಕೆಟ್, ಪಿ ಫಾರ್ ಪಾರ್ಲೆ-ಜಿ. ಸೊ ಟಿ ವಿ ನೋಡ್ತಾ ಇದ್ವಿ, ನಾನು ಜಿಯನ್ ಸ್ವಲ್ಪ ಹೊತ್ತು ಕೂತ್ಕೊಂಡು, ಅವ್ನು ಹಂಗೆ ಆಟ ಆಡ್ಕೊಂಡು ಟಿ ವಿ ನೋಡ್ತಾ ಇದ್ದ. ಸೊ ಕ್ಯೂಬ್ ಅಂತ ಇದು. ಸೊ ಇದು ತರಿಸಿದ್ದೆ, ನೋಡಿದೆ, ಹಂಗೆ ಸರ್ಚ್ ಮಾಡ್ತಾ ಇದ್ದೆ ಏನಿರ್ಬೋದು ಅಂತ ಸರ್ಚ್ ಮಾಡ್ತಾ ಇದ್ದಾಗ ನನಗೆ ಇದು ಸಿಕ್ತು ಕ್ಯೂಬ್ಗೆ. ಸೊ ತಿಂತಾ ಇದ್ದೀನಿ. ಸ್ವಲ್ಪ ಮಧ್ಯ ಚಾಕ್ಲೇಟ್ ಇದೆ, ತಿಂದು ನೋಡೋಣ. ಬೇಗ ಬೇಕಂತ. ಸೊ ನಾನು ವರ್ಕೌಟ್ ತೋರಿಸಿದಾಗ ಜುಂಬಾಗೆ ಹೋಗ್ತೀರಾ, ವರ್ಕೌಟ್ ಮನೇಲಿ ಏನು ಮಾಡ್ತೀರಾ ಅಂತ ತೋರಿಸಿ ಮನೆ ನೋಡಿದ್ದೀರಾ. ನಾನು ಮನೇಲೂ ವರ್ಕೌಟ್ ಮಾಡ್ತೀನಿ, ಅಂದರೆ ವೀಕ್ಲಿ 3 days ಜುಂಬಾ ಇರುತ್ತೆ, ಬೇರೆ ದಿನ ಮನೇಲಿ ಕೂಡ ವರ್ಕೌಟ್ ಮಾಡ್ತೀನಿ ನಾನು. ಸೊ ಅದಕ್ಕೆ ಸೊ ನಾನು ವ್ಲಾಗ್ ಮಾಡಿದಾಗ ಜುಂಬಾಗೆ ಹೋಗ್ತಾ ಇದ್ದೀನಿ ಅಂತ ಒಂದೊಂದ್ಸರಿ ಹೇಳಿರ್ತೀನಿ, ಒಂದೊಂದ್ಸರಿ ಮನೇಲೇ ವರ್ಕೌಟ್ ಮಾಡ್ತಿರ್ತೀನಿ.
ಡಿಪೆಂಡ್ ಆಗುತ್ತೆ. ಸೊ 6ಗೆ ನಾನು ರೈಸನ್ಸ್ ತಿಂತಾ ಇದ್ದೀನಿ. ಕ್ಯೂ ಆದಮೇಲೆ ಆಗಿ ಬರಬೇಕಲ್ಲ. ಸೊ ಎಸ್ಗೆ ಏನಾದ್ರು ಸರಿ ಮನೇಲಿರೋದೇ ತಿನ್ನೋಣ ನಾನು ಆಲ್ಮೋಸ್ಟ್ ಮನೇಲಿರೋದೇ ತಿಂತಿರೋದು. ಬಟ್ ಮನೇಲಿ ಡೈಲಿ ಯೂಸ್ ಮಾಡೋ ಪದಾರ್ಥಗಳು, ಅದಕ್ಕೆ ನಂಗೆ ಅನಿಸ್ತು ಎಸ್ಗೆ ಶುಗರ್ಗಿಂತ ಬೆಸ್ಟ್ ಯಾವುದಿರುತ್ತೆ, ಶುಗರ್. ನಾನು ಕಾಫಿಗೆ ಶುಗರ್ ಹಾಕ್ಕೊಳ್ಳಲ್ಲ ಫಸ್ಟ್ ಆಫ್ ಆಲ್. ಹಂಗೆ ಶುಗರ್ ತಿನ್ನೋದು ಅಂತ ಇದೆಯಲ್ಲ. ಸೊ ಟೀ ಅಂದರೆ ನನ್ನ ಫೇವ್ರೆಟ್. ಟೀಗೆ ಟೀನೇ. ಸೊ ಟೀ ಬಿಟ್ಟು ಬೇರೆ ಯಾವುದು ನಾನು ಥಿಂಕ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಟೀ ಅಂತ ಬಂದ ತಕ್ಷಣ ಟೀ ಅಂತಲೇ ನಾನು ಯಾವಾಗಲೂ ಡಿಸೈಡ್ ಮಾಡೋದು. ಸೊ ಟೀ. ನನಗೆ ಕಾಫಿ ಇಷ್ಟ ಆಗ್ತಿತ್ತು, ಇವಾಗ ಚಂದು ಜೊತೆ ಸೇರಿಕೊಂಡು ಟೀ ಎರಡೂ ಕುಡಿತೀನಿ. ಬಟ್ ಜಾಸ್ತಿ ಸ್ವಲ್ಪ ಕಾಫಿ ಇಷ್ಟ, ಬಟ್ ಡೈಲಿ ಕಾಫಿ ಕುಡಿಯೋಲ್ಲ. ಏಕೆಂದರೆ ಚಂದು ಟೀ ಅಲ್ವಾ, ಸೊ ಅದಕ್ಕೆ ಟೀನೇ ಜಾಸ್ತಿ ಮಾಡ್ತಾ ಇರ್ತೀನಿ. ಸೊ ಬಟ್ ಆದರೂ ಇವಾಗ ನನಗೂ ಕೂಡ ಅಭ್ಯಾಸ ಆಗಿದೆ, ಈವ್ನಿಂಗ್ ಟೀ ಬೇಕು ನನಗೂ. ಸೊ ಟೀಗೆ ಟೀ. ಓಕೆ, ಇವಾಗ ನಾನು ಬ್ಯಾಕ್ ಟು ಬ್ಯಾಕ್ ತಿಂದು ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಝಡ್ವರೆಗೂ ಮಾಡಬೇಕಲ್ಲ. ಸೊ ಮಲ್ಕೊಳ್ಳೋಷ್ಟರಲ್ಲಿ ಇದು ಬಂದು ಯುನಿಬಿಕ್ ಕುಕಿ. ಅಲ್ಲೊಬ್ರು ಕುಕಿ ಅಂದಿದ ತಕ್ಷಣ ಕಿವಿ ನೆಟ್ಟಗಾಗ್ತಾ ಇದೆ. ಇದು ಚಾಕ್ಲೇಟ್ ಕುಕಿ ಅಲ್ಲ, ನಾರ್ಮಲ್ ಕುಕಿ. ಫ್ರಿಜ್ ತೆಗ್ದಿದ್ದೀನಿ. ಏನಕ್ಕೆ? ಸೊ ವಿಗೆ ನಾನು ಫ್ರೆಂಡ್ಸ್ ವೀಬಾ ಟೊಮೆಟೊ ಕೆಚಪ್. ಸೊ ಬರೀ ಕೆಚಪ್ ಹೆಂಗೆ ತಿನ್ನೋದು ಹಂಗೇನೆ. ಸೊ ಲಾಸ್ಟ್ ಟೈಮ್ ವೀಗೆ ಏನು ತಿಂದಿದ್ದೆ ನೆನಪಿಲ್ಲ ನನಗೆ. ಬಟ್ ಈ ಸರಿ ಹಬ್ಬ ಹಂಗೆ ಅದು ತಿನ್ನೋಕ್ಕಾಗಲ್ಲ. ಜೊತೆಗೆ ಏನಾದರೂ ಇದ್ರೆ ತಿನ್ಬಿಡ್ಬೋದು, ಹಂಗೆ ಹುಳಿ. ಸೊ ಡಬ್ಲ್ಯೂ ಅಂದರೆ ವಾಲ್ನಟ್. ಸೊ ಇದಕ್ಕಿಂತ ಬೆಸ್ಟ್ ನನಗೆ ಬೇರೆ ಅನ್ನಿಸ್ಲಿಲ್ಲ. ಸೊ ಅದಕ್ಕೆ ವಾಲ್ನಟ್ ಡಬ್ಲ್ಯೂಗೆ. ಇನ್ನು ಎಕ್ಸಿದ ವೈಟ್ ಡಿಸೈಡ್ ಮಾಡ್ಬಿಟ್ಟಿನಿ ಯೋಗಟ್ ಅಂತ. ಎಕ್ಸಿಗೆ ಹುಡ್ಕೋದು ತುಂಬ ಕಷ್ಟ ಆಯಿತು. ಏನೋ ಒಂದು ತರಿಸಿದ್ದೀನಿ, ತೋರಿಸ್ತೀನಿ ನಾನು. ಎಕ್ಸಿಗೆ ಏನಪ್ಪ ಅಂತ ಹುಡುಕ್ತಿದ್ದಾಗ ನನಗೆ ಸಿಕ್ಕಿದ್ದು ಇದು ಎಕ್ಸ್ಪ್ರೆಸ್ಸು ಕಾಫಿ. ಇದು ಸೊ ಬ್ಲ್ಯಾಕ್ ಕಾಫಿ ಮಾಡ್ತಾ ಇದ್ದೀನಿ ನಾನು. ಸೊ ಫೈನಲಿ ಏನೋ ಒಂದು ಎಕ್ಸ್ಗೆ ಸಿಕ್ತು ಅಂತ ಹೇಳ್ಬೋದು. ಖುಷಿ ಆಗೋಯ್ತು. ನಾನು ನೋಡ್ತಾ ಇದ್ದೆ ಆನ್ಲೈನಲ್ಲಿ. ಸೊ ಎಕ್ಸ್ಪ್ರೆಸ್ಸು. ಸೊ ವೈಗೆ ಯೋಗರ್ಟ್. ಯೋಗರ್ಟ್ ನಿಂಗೂ ಬೇಕಾ? ಸ್ಟ್ರಾಬೆರಿ ಯೋಗರ್ಟ್ ಬೇಕಂತ ಪ್ಲೇನ್. ಸೊ ಝೆಡ್ಗೆ ಏನು ತಿನ್ನೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಹಾಗೆ ಝೊಮ್ಯಾಟೊಲಿ ಅಲ್ಲಿ ಇಲ್ಲಿ ಸರ್ಚ್ ಮಾಡಿಕೊಂಡು ಏನಿರ್ಬೋದು ಝೆಡ್ಡಿನ ಅಂತ. ಅವಾಗ ನಂಗೆ ಸಿಕ್ಕಿದ್ದು KFCದು ಜಿಂಗರ್ ಬರ್ಗರ್. ಸೊ ಇದು ಝೆಡ್ಡಿನೇ ಸ್ಟಾರ್ಟ್ ಆಗೋದು, ಅದಕ್ಕೆ ಇದನ್ನು ತಿಂತಾ ಇದ್ದೀನಿ. ಸೊ ಝೆಡ್ ಲಾಸ್ಟ್ ಇವತ್ತಿಂದು ನಂದು A to Z ಫುಡ್ ಚಾಲೆಂಜಲ್ಲಿ ಲಾಸ್ಟ್ ಫುಡ್ಡು ಜಿಂಗರ್ ಬರ್ಗರ್. ಫುಲ್ ತಿಂದು ಮುಗಿಸಿದ ಮೇಲೆ ನಾನು ಮತ್ತೆ ನಿಮ್ಗೆ ಫ್ರೆಂಡ್ಸ್ ಇವಾಗ ಇದು ಬಂದೆ. ಗುಡ್ ಮಾರ್ನಿಂಗ್. ಅಪ್ಪ ನಾನೆಲ್ಲ ತಿಂದಿದ್ದು ಇವತ್ತು ಫುಲ್ಲು ಬೆಳಗ್ಗೆ ಹೊಟ್ಟೆ ನನಗೆ ಇವಾಗ ಗೊತ್ತಾಗ್ತಾ ಇದೆ. ಎಲ್ಲ ಒಟ್ಟಿಗೆ ಹಂಗೆ ತಿಂದರೆ ಏನಾಗುತ್ತೆ ಅಂತ. ಬಟ್ ವಿಡಿಯೋಗೋಸ್ಕರ ಮಾಡಿದ್ದು ನಾನು. ಫುಲ್ ಹೊಟ್ಟೆ. ಸೊ ಓಕೆ, ಒಂದಿನ ಇವತ್ತು ಸ್ವಲ್ಪ ಕೇರ್ ಮಾಡಿದ್ರೆ ಆಯಿತು, ಸರಿ ಹೋಗುತ್ತೆ. ಬಟ್ ತುಂಬ ಫನ್ ಆಗಿತ್ತು ಅಂತ ಹೇಳ್ಬೋದು ಈ ಚಾಲೆಂಜು. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ನಾನು. ಲಾಸ್ಟ್ ಒಂದು 3 years ಬ್ಯಾಕ್ ಮಾಡಿದ್ದು, ಬಟ್ ಇವಾಗ ಮಾಡಿದ್ದೀನಿ. ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು. ಸೊ ನಿಮ್ಗೆ ಯಾವುದಾದ್ರು ಈ ಥರ ಬೇರೆ ಚಾಲೆಂಜ್ ಏನಾದ್ರು ಇದ್ದರೆ ಕಮೆಂಟ್ ಮಾಡಿ ಹೇಳಿ. ಟ್ರೈ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ.
ಯಾಕೆಂದರೆ ನನಗೆ ಸ್ವಲ್ಪ ಜನ ಬರ್ದಿದ್ದೀರಿ, ರಮ್ಯಾ ಏನಾದರೂ ಚಾಲೆಂಜಸ್ ಮಾಡಿ ರೀಸ್ಟಾರ್ಟ್ ಮಾಡಿ ನಿಲ್ಲಿಸ್ಬಿಡಿದ್ದೀರಾ ಅಂತ. ಸೊ ಅದಕ್ಕೆ ಏನಾದರೂ ಮಾಡೋಣ ಅಂತ ಕಂಟಿನ್ಯೂಸ್ ಆಗಿ ಮಾಡ್ತೀನಿ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆದರೂ ಈ ಥರ ಏನಾದರೂ ಚಾಲೆಂಜ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಕಮೆಂಟ್ ಮಾಡಿ ಹೇಳಿ, ಮತ್ತೆ ನಾನು ಟ್ರೈ ಮಾಡ್ತೀನಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ದಯವಿಟ್ಟು ಯಾರು ಸುಮ್ಮನೆ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ, ಯಾಕೆಂದರೆ ನಂಗೆ ಗೊತ್ತಾಗ್ತಿದೆ ಇವಾಗ ಹೊಟ್ಟೆ ಹೆಂಗೆ ಇದಾಗಿದೆ, ಯಾಕೆಂದರೆ ಎಲ್ಲ ಮಿಕ್ಸ್ ಆಯ್ತಲ್ವಾ. ಸೊ ಅದು ಇದು ಅಂತ ಅದಕ್ಕೆ ಬೆಳಿಗ್ಗೆ ಎದ್ದಿದ ತಕ್ಷಣ ಅಪ್ಪ ಚಂದು ಹೊಟ್ಟೆ ನೋವು ಅಂತ ಹೇಳ್ತಾಯಿದ್ದೆ ನಾನು ಅವ್ರಿಗೆ. ಅವರು ಏನಾಗಲ್ಲ ಸರಿ ಹೋಗುತ್ತೆ ಅಂದರು. ಸೊ ಸ್ವಲ್ಪ ಇವತ್ತು ಹೆಲ್ದಿ ಎಲ್ಲ ತಿಂದರೆ ಸರಿ ಹೋಗ್ಬಿಡುತ್ತೆ. ಸೊ ಬಾಯ್ ನಮಸ್ಕಾರ.